ಈ ಒಂದು ಪೋಸ್ಟ್ ಗಳಿಗೆ ಜೂನ್ 20ನೇ ತಾರೀಕಿನಿಂದ 25ನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಜಿಲ್ಲಾ ಕೃಷಿ ಇಲಾಖೆಯಲ್ಲಿ ನೇಮಕಾತಿ ಆಗ್ತಾ ಇದೆ. ಮಹಿಳೆಯರು ಅಪ್ಲಿಕೇಶನ್ ಸಲ್ಲಿಸಿ ಮತ್ತು ಪುರುಷರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿ ನೋಡಿ ATM ಪೋಸ್ಟ್, ಅದೇ ರೀತಿಯಾಗಿ BTM ಪೋಸ್ಟ್ ಅಂದ್ರೆ ತಾಲೂಕಾ ಕೃಷಿ ಇಲಾಖೆ ಸಂಬಂಧಪಟ್ಟಂತ ನೇಮಕಾತಿ ತಾಲೂಕು ಅಧಿಕಾರಿ, ಅದೇ ರೀತಿಯಾಗಿ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕ ಎರಡು ಪೋಸ್ಟ್ ಇದಾವೆ. ಮೊದಲನೇದಾಗಿ ತಾಲೂಕಿನಲ್ಲಿ ತಾಲೂಕಾ ತಾಂತ್ರಿಕ ವ್ಯವಸ್ಥಾಪಕ ಪೋಸ್ಟ್ ಇರತ್ತೆ, ಮತ್ತೆ ಎರಡನೇದಾಗಿ ಜಿಲ್ಲಾ ಮತ್ತು ತಾಲೂಕಿನಲ್ಲಿ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕ. ಎರಡು ಪೋಸ್ಟ್ ಕೂಡ ತಾಲೂಕಾ ಅದೇ ರೀತಿಯಾಗಿ ಜಿಲ್ಲಾ ಕೃಷಿ ಇಲಾಖೆಯಲ್ಲಿ ನೇಮಕಾತಿ ಆಗ್ತಾ ಇದೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಇದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಮಾಹಿತಿ ಇದೆ. ಮೊನ್ನೆ 900ಕ್ಕಿಂತ ಅಧಿಕ ಪೋಸ್ಟ್ಗೆ ಕೃಷಿ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ರಲ್ಲ, ಅದರದ್ದು ದಿನಾಂಕನ ವಿಸ್ತರಣೆ ಮಾಡಿದೆ ಕೃಷಿ ಸಂಸ್ಥೆ ಅಂದ್ರೆ ಕೃಷಿ ಇಲಾಖೆ. ಇಲ್ಲಿಂದ ಇಲ್ಲಿ ತನಕ ವಿಸ್ತರಣೆ ಮಾಡಿದೆ ಅಂದ್ರೆ 20/6/2026 ಅದೇ ರೀತಿಯಾಗಿ 25/6/2026 ತನಕ ಅವಕಾಶ ಕೊಟ್ಟಿದ್ದಾರೆ ಕೃಷಿ ಇಲಾಖೆದವರು. ಅದೊಂದು ಖುಷಿಯ ವಿಚಾರ. ಅದಕ್ಕೆ ಇನ್ನೂ ತನ ಯಾರು ಅಪ್ಲಿಕೇಶನ್ ಹಾಕಿಲ್ಲ, ಆನ್ಲೈನ್ ಕೇಂದ್ರಕ್ಕೆ ಭೇಟಿ ಕೊಟ್ಟು 945 ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೊಳ್ಳಿ. ಮತ್ತೆ ಆ ಒಂದು ದಿನಾಂಕನ ವಿಸ್ತಾರ ಮಾಡಿದ್ರೆ ಮಾಡ್ಬೋದು, ಅಥವಾ ಮಾಡಲಿಲ್ಲ ಅಂದ್ರೆ ಮುಗೀತು, ಆ ಒಂದು ಡೇಟು ಕ್ಲೋಸ್ ಆಗತ್ತೆ. ಆದ ಕಾರಣ 2 ದಿನ ಟೈಮ್ ಇದೆ. ಯಾರ್ಯಾರು ನಿಮ್ಮ ಒಂದು ಸೆಕ್ಷನ್ ಕಾರ್ಯ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಬನ್ನಿ ಈ ಒಂದು ವಿಷಯಕ್ಕೆ ಬರೋಣ. ಎಲ್ಲಿ ಕರೆದಿದ್ದಾರೆ? ಈ ಒಂದು ನೇಮಕಾತಿ ಇರೋದು ಆತ್ಮ ಯೋಜನೆ ಅಡಿಯಲ್ಲಿ ಅರ್ಜಿಗಳನ್ನ ಕರೆದಿರ್ತಾರೆ. ಇಲ್ಲಿ ಯಾವ ಒಂದು ಯೋಜನೆ ಅಡಿ ಗೊತ್ತಾಯ್ತು, ಮತ್ತೆ ಯಾವ ಒಂದು ಸಂಸ್ಥೆ ನೋಡಿ 2026 ಮತ್ತು 27ನೇ ಸಾಲಿನಲ್ಲಿ ಇದು ಕೃಷಿ ನಿರ್ದೇಶಕ ಹಾಗೂ ಕೃಷಿ ಇಲಾಖೆ ಹಾವೇರಿಯಲ್ಲಿ ನೋಡಿ. ಇದು ಡಿಸ್ಟ್ರಿಕ್ಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೃಷಿ ಇಲಾಖೆ ಹಾವೇರಿ ಜಿಲ್ಲೆಯಲ್ಲಿ ನೇಮಕಾತಿ ಆಗ್ತಾ ಇದೆ. BTM ಪೋಸ್ಟ್ ಅದೇ ರೀತಿ ATM ಪೋಸ್ಟ್ ಈಗ ತಿಳಿಸ್ಕೊಟ್ಟಿದ್ದೇವೆ. ಮತ್ತೆ ಇಲ್ಲಿ ಖಾಲಿರುವಂತ ಪೋಸ್ಟ್ ಸಂಖ್ಯೆ ನೋಡಿ ಎಷ್ಟೆಷ್ಟು ಇದಾವೆ ಅಂತೇಳಿ ವಿವರಣೆ ಕೊಟ್ಟಿದ್ದಾರೆ. ಜನರಲ್ ದವರಿಗೆ ಹಾಗೂ SC ದವರಿಗೆ ಮತ್ತು ST ದವರು ಮತ್ತು ಜನರಲ್ ಕಾಸ್ಟ್ ದವರಿಗೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಇದಕ್ಕೆ ವಿದ್ಯಾರ್ಹತೆ ಏನಾಗಿರ್ಬೇಕು ಇಲ್ಲಿದೆ ನೋಡಿ. ಡಿಗ್ರಿ ಆಗಿರ್ಬೇಕು, ಅದ್ರ ಜೊತೆಗೆ ಪೋಸ್ಟ್ ಡಿಗ್ರಿ ಆಗಿರ್ಬೇಕು, ಅಗ್ರಿಕಲ್ಚರ್ BSc ಈ ರೀತಿಯಾಗಿ ಆಗಿರ್ಬೇಕು. ಮತ್ತೆ ನಮ್ಗೆ ಎಷ್ಟು ಅನುಭವ ಬೇಕು ಅದನ್ನ ಕೊಟ್ಟಿದ್ದಾರೆ. ಇದನ್ನ ನಾನು ನಿಮ್ಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ಇನ್ನೊಂದು ಪ್ರಮುಖ ಆಗಿರುವಂತ ಮಾಹಿತಿ ನೋಡಿ, ಕನಿಷ್ಠ ನಿಮ್ಗೆ 18 ವರ್ಷದಿಂದ 45 ವರ್ಷದ ಅಭ್ಯರ್ಥಿಗೆ ಅವಕಾಶ ಇರತ್ತೆ. ಮತ್ತೆ ಇನ್ನೊಂದು 25/6/2026 ಸಾಯಂಕಾಲ 5 ಗಂಟೆ ತನಕ ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕು. ಖುದ್ದಾಗಿ ನೀವೇ ಒಂದು ಹಾಜರಾಗ ಅಂತ ಹೇಳಿದ್ದಾರೆ, ಅಥವಾ ಅಂಚೆ ಕಚೇರಿಗೆ ಭೇಟಿ ಕೊಟ್ಟು ಅಪ್ಲಿಕೇಶನ್ ಹಾಕಂತ ಹೇಳಿದ್ದಾರೆ. ಎರಡು ಪ್ರಕಾರ ಇದೆ ನೋಡಿ, ಒಂದು ಅಂಚೆ ಕಚೇರಿ ಅಥವಾ ಖುದ್ದಾಗಿ ನೀವೇ ಅಪ್ಲಿಕೇಶನ್ ಹಾಕಂತ ಹೇಳಿದ್ದಾರೆ. ಇನ್ನು ನಾನು ನಿಮಗೆ ಇದಕ್ಕೆ ತಕ್ಕಂತೆ ಬೇಸಿಕ್ ಆಗಿ ಮಾಹಿತಿ ನೋಡಿ. ಇದು ಎಲ್ಲಿ ಖಾಲಿ ಇದೆ? ಇದು ಕರ್ನಾಟಕದಲ್ಲಿರುವ ಕೃಷಿ ಇಲಾಖೆ ಹಾವೇರಿ ಜಿಲ್ಲೆಯಲ್ಲಿ ಖಾಲಿ ಇರತ್ತೆ. ಇಲ್ಲಿ ಟೋಟಲ್ ಆಗಿ ಖಾಲಿ ಇರುವಂತಹ ಪೋಸ್ಟ್ 7 ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಅದು 900ಕ್ಕಿಂತ ಅಧಿಕ ಪೋಸ್ಟ್, ಅದು ಬೇರೆ. ಇದು ಡಿಸ್ಟಿಕ್ ನಲ್ಲಿ ಕರೆದಿದ್ದಾರೆ, ಅದು ಆಲ್ ಕರ್ನಾಟಕದಲ್ಲಿ ಕರೆದಿದ್ದಾರೆ. ಇದು ಟೋಟಲ್ ಆಗಿ 7 ಪೋಸ್ಟ್ ಇರತ್ತೆ. ಇಲ್ಲಿ ತಾಲೂಕಾ ತಾಂತ್ರಿಕ ವ್ಯವಸ್ಥಾಪಕ ಹಾಗೂ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕ 2 ಪೋಸ್ಟ್ ಇದಾವೆ. ಇದಕ್ಕೆ ವಿದ್ಯಾರ್ಹತೆ 2 ಪೋಸ್ಟ್ಗೆ ಬೇರೆ ಬೇರೆ ಆಗಿರಬೇಕು, ಒಂದೇ ನಡೆಯಲ್ಲ. ಮೊದಲನೇದಾಗಿ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕ ಅಂತ ATM. ಈ ಒಂದು ಪೋಸ್ಟಿಗೆ ಕೃಷಿ ಅಥವಾ ಕೃಷಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಅಂದ್ರೆ ಪದವಿ ಹಾಗೂ ಸ್ನಾತಕೋತ್ತರ ಪದವಿ BSc ಇವೆಲ್ಲ ಆಗಿರಬೇಕು, ಅಥವಾ ತತ್ಸಮಾನ ಕೂಡ ಉತ್ತೀರ್ಣರಾದಂತ ವ್ಯಕ್ತಿಗಳಿಗೆ ಅವಕಾಶ ಇರತ್ತೆ. ಇದು ಮೊದಲನೇ ಪೋಸ್ಟಿಗೆ. ಇನ್ನು ಎರಡನೇ ಪೋಸ್ಟಿಗೆ ತಾಂತ್ರಿಕ ಸಹಾಯಕ ವ್ಯವಸ್ಥಾಪಕ BTM, ATM, BTM ತಾಲೂಕು ಮತ್ತು ಜಿಲ್ಲಾ. ಕೃಷಿ ಮತ್ತು ಅದಕ್ಕೆ ತಕ್ಕಂತೆ ಸೇಮ್ ಆಗಿರ್ಬೇಕು, ಬಟ್ ಇದಕ್ಕೆ 5 ವರ್ಷದ ತನಕ ಅನುಭವ ಕೇಳಿದ್ದಾರೆ. ಈ ಒಂದು ತಾಲೂಕಾ ಕೃಷಿ ಅಧಿಕಾರಿ ಇದೆಯಲ್ಲ, ಅದಕ್ಕೆ ಅನುಭವ ಕೇಳಿದ್ದಾರೆ 5 ವರ್ಷದ ತನಕ. ಇಲ್ಲಿ ಕನಿಷ್ಠವಾಗಿ 18ರಿಂದ ಅಥವಾ 20ರಿಂದ ಅಥವಾ 25ರಿಂದ 30ರಿಂದ 45 ವರ್ಷದ ತನಕ ಅವಕಾಶ ಇರತ್ತೆ. ಜಾಸ್ತಿ ಕೇಳಿಲ್ಲ, 46, 47 ಇದ್ಯಾರು ಕೂಡ ಅವಕಾಶ ಇರೋದಿಲ್ಲ. ಅನುಭವ ನೋಡಿ, ಸಂಬಂಧಿತ ಕ್ಷೇತ್ರಗಳಲ್ಲಿ ಕೃಷಿಗೆ ತಕ್ಕಂತೆ ಹಾಗೂ ನೀವೇನ್ ಕೆಲಸ ಮಾಡಿದ್ರಲ್ಲ ಆ ಒಂದು ಕೆಲಸದ ಆಧಾರ ಕೃಷಿಗೆ ಅನ್ವಯಿಸಬೇಕು ಅಂತದ್ರಲ್ಲಿ ಅನುಭವ ಅಂದ್ರೆ ಆದ್ಯತೆ ಜಾಸ್ತಿ ಇರತ್ತೆ. ಅರ್ಜಿ ಸಲ್ಲಿಸುವಂತ ವಿಳಾಸ, ಯಾವ ಒಂದು ವಿಳಾಸಕ್ಕೆ ಸಬ್ಮಿಟ್ ಮಾಡಬೇಕು ಇಲ್ಲಿದೆ. ಆ ಒಂದು ವಿಳಾಸ ಕೂಡ ಇಲ್ಲಿದೆ. ಇಲ್ಲಿ ನೋಡಿ, ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರು ಕಚೇರಿ, ಜಿಲ್ಲಾ ಆಡಳಿತ ಭವನ, ದೇವಗಿರಿ. ಈ ಒಂದು ದೇವಗಿರಿಗೆ ನೀವು ಅಂಚೆ ಮೂಲಕ ಸಬ್ಮಿಟ್ ಮಾಡಿ, ಅಥವಾ ನೀವೇ ಖುದ್ದಾಗಿ ಹೋಗಿ ಈ ಒಂದು ದಿನಾಂಕವಾಗಿ ಸಬ್ಮಿಟ್ ಮಾಡಿ. ಇಲ್ಲಿ ಏನೇನು ಡಾಕ್ಯುಮೆಂಟ್ಸು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನಿಮ್ಮೊಂದು ವಯೋಮಿತಿ ಹೊರಬೇಕಾಗತ್ತೆ, ಮತ್ತು ಅನುಭವ ಪ್ರಮಾಣ ಪತ್ರ ಬೇಕು, ಛಾಯಾಚಿತ್ರ ಬೇಕಾಗತ್ತೆ ಅಂದ್ರೆ ನಿಮ್ಮ ಒಂದು ಫೋಟೋಗಳು, ವೈಯಕ್ತಿಕ ಮಾಹಿತಿ ಬೇಕಾಗತ್ತೆ ಅಂದ್ರೆ ರೆಸ್ಯೂಮೆ ಆಗ್ಬಹುದು, ಅದಕ್ಕೆ ತಕ್ಕಂತೆ ಫೋಟೋಗಳು ಇರಬಹುದು, ಮತ್ತು ವಿದ್ಯಾರ್ಹತೆ, ಮತ್ತೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ, ಕ್ವಾಲಿಫಿಕೇಶನ್ ಡಾಕ್ಯುಮೆಂಟ್ಸು, ಆಧಾರ್ ಕಾರ್ಡು, ಕಂಪ್ಯೂಟರ್ ಸರ್ಟಿಫಿಕೇಟು,
ಅದನ್ನು ಕಡ್ಡಾಯ ಕೇಳಿಲ್ಲ, ಬಟ್ ಬೇಕಾಗತ್ತೆ. ಮತ್ತು ಜಾತಿ ಪ್ರಮಾಣ ಪತ್ರ ಹಾಗೂ ಇತರೆ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಈ ಒಂದು ವಿಳಾಸಕ್ಕೆ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇದು ಆಫ್ಲೈನ್ ಇರತ್ತೆ. ಜೂನ್ 20ನೇ ತಾರೀಕಿನಿಂದ ಜೂನ್ 25ನೇ ತಾರೀಕು ತನಕ ಅವಕಾಶ ಇರತ್ತೆ. ನೋಡಿ, ಇದು ಖಾಯಂ ಹುದ್ದೆ ಇರೋದಿಲ್ಲ. ತಾತ್ಕಾಲಿಕವಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಯೋಜನೆ ಅಡಿ ಯಾವುದಪ್ಪ ಅಂದ್ರೆ ಯೋಜನೆ ಅದು ಆತ್ಮ ಯೋಜನೆ ಅಡಿಯಲ್ಲಿ ಈ ಒಂದು ಹಾವೇರಿ ಜಿಲ್ಲೆಯಲ್ಲಿ ನೇಮಕಾತಿ ಆಗಿದೆ. ಹಾವೇರಿ ಜಿಲ್ಲೆ ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಅಸಿಸ್ಟೆಂಟ್ ಟೆಕ್ನಾಲಜಿ ಮ್ಯಾನೇಜರ್ ಪೋಸ್ಟ್ಗೆ ಮತ್ತು ಬ್ಲಾಕ್ ಟೆಕ್ನಾಲಜಿ ಮ್ಯಾನೇಜರ್ ಪೋಸ್ಟ್ಗೆ 1 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಇದು ATM ಪೋಸ್ಟ್ಗೆ. ಇನ್ನು BTM ಪೋಸ್ಟ್ಗೆ 2 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಅದಕ್ಕಿಂತ ಜಾಸ್ತಿ ಇದ್ರೂ ಕೂಡ ಅಪ್ಲಿಕೇಶನ್ ಹಾಕಬಹುದು ಮತ್ತು ಹೆಚ್ಚಿನ ಆದ್ಯತೆ ಇರುತ್ತೆ ಅಂತವರಿಗೆ. ನೋಡಿ, ಈ ಒಂದು ಹಾವೇರಿಯಲ್ಲಿ ಅಪ್ಲಿಕೇಶನ್ ಹಾಕೋರು ಅಪ್ಲಿಕೇಶನ್ ಹಾಕಿ. ಮತ್ತೆ ಯಾರ್ಯಾರು ಹಾವೇರಿಯಿಂದ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ. ಮತ್ತು ಸ್ಟೇಟ್ದಲ್ಲಿ ಕೂಡ ಅಖಿಲ ಕರ್ನಾಟಕದಲ್ಲಿ ಅದು ಕೂಡ ಡೇಟಾನ ವಿಸ್ತರಣೆ ಮಾಡಿದ್ದಾರೆ. ಅದಕ್ಕೂ ಕೂಡ ಅಪ್ಲಿಕೇಶನ್ ಹಾಕಿ, ಇದಕ್ಕೂ ಕೂಡ ಅಪ್ಲಿಕೇಶನ್ ಹಾಕಬಹುದು.